ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ, ಅಂದರೆ ನಮ್ಮ ಮಕ್ಕಳು ಬಹಳ ಒಳ್ಳೆಯವರಿ, ನಮ್ಮ ಮಕ್ಕಳು ಹೀಗೆ ಇದ್ದಾರೆ ಅಂತ ನಿನ್ನ ತಂದೆ ತಾಯಿ, ನಿನ್ನ ಸಮಾಜ, ನಿನ್ನ ರಕ್ತ ಸಂಬಂಧಿಕರು, ನೀನಿರುವಂಥ ಕಾರ್ಯ ಕ್ಷೇತ್ರದಲ್ಲಿ ನೀನು ಎಲ್ಲೇ ಹೆಜ್ಜೆ ಹಾಕಲಿ ನಿನ್ನ ಜೀವಿತ ಬೆಳಕಿಗೆ ಸಂಬಂಧಪಟ್ಟಿರುವಂಥದ್ದಾಗಿರಬೇಕು. ನೀನು ಯಾವಾಗ ಬೆಳಕಾಗಿರ್ತೀಯೋ ಇತರರಿಗೆ ನೀನು ಮಾರ್ಗ ತೋರಿಸ್ತಿ. ನೀನು ಯಾವಾಗ ಬೆಳಕಾಗಿರ್ತೀಯೋ ಇತರರಿಗೆ ಬೆಳಕಿನ ಮಾರ್ಗದಲ್ಲಿ ನಡೆಸ್ತಿ. ಯಾವಾಗ ನೀನೇ ಕತ್ತಲೆ ಮಾರ್ಗದಲ್ಲಿದ್ದರೆ ನೀನು ಇನ್ನೊಬ್ಬರಿಗೆ ಬೆಳಕು ತೋರಿಸಲು, ದಾರಿ ತೋರಿಸಲು ಸಾಧ್ಯವೇ ಇಲ್ಲ. ದೇವರು ಅವೆಲ್ಲ ನ್ಯಾಯ ತೀರ್ಪು, ನ್ಯಾಯ ನಿರ್ಣಯ ಮಾಡುವಂತನು ದೇವರಿಗೆ ಮಾತ್ರ ಹಕ್ಕುಂಟು. ನೀನು ಮನುಷ್ಯನ ಕೆಟ್ಟು ಹೋಗಿದರೆ ಆತನಿಗೆ ಸರಿಪಡಿಸುವಂತ ಪ್ರಯತ್ನ ಮಾಡು ಹೊರತು ಅವನ ಬಗ್ಗೆ ಹೆಗೆನಿಟ್ಟುಕೊಳ್ಳಬೇಡ. ಚಾಡಿಗಾರನ ಕೆಲಸ ಏನಂದ್ರೆ, ಅವ ಇತರರ ಮಾತು, ಅಂದರೆ ಒಬ್ಬ ಸಹೋದರನ ಮಾತು ಕೇಳಿ ಆ ಮಾತನ್ನು ತನ್ನಗೆ ಇಟ್ಟಿಕೊಳ್ಳಲ್ಲ, ಇತರರಿಗೆ ಹೇಳ್ತಾನೆ, ಮತ್ತೊಬ್ಬರಿಗೆ ಹೇಳ್ತಾನೆ. ಆ ಮಾತಿನಲ್ಲಿ ಯಾವ ಒಳ್ಳೆ ಸಾಕ್ಷಿನೇ ಇರಲ್ಲ, ಆ ಮಾತು ಸತ್ಯನೇ ಇರುವಂಥದ್ದಿಲ್ಲ. ಯಾಕಂದ್ರೆ ಆ ವ್ಯಕ್ತಿ, ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿಗೆ ಹೇಳಿರುವಂತ ಮಾತು, ಎರಡನೇ ವ್ಯಕ್ತಿ ಕೇಳುವಂಥವನು ಮೊದಲನೇ ವ್ಯಕ್ತಿ ಹೇಳಿರುವಂತ ಮಾತು ಏನಾಗಿದೆ ಎಂಬುದು ಪರಿಶೀಲಿಸದೆ ಅವನು ಇತರರಿಗೆ ಸುಳ್ಳನ್ನು ಹಬ್ಬಿಸಿ ಚಾಡಿಗಾರನಾಗಿ ಏನು ಚಾಡಿಗಳನ್ನು ಹೇಳ್ಕೊತಾ ಓಡಾಡ್ತಾನೋ ಅವನು ಜ್ಞಾನಹೀನನು ಅಂತೇಳಿ ದೇವರ ವಾಕ್ಯ ಇರ್ತದೆ.